ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಲ್ಲ ಬೇಗ ಹೋಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ ದೊಡ್ಡಮ್ಮರ ಮನೇಲಿ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದು, ಮಧ್ಯಾಹ್ನಕ್ಕೆ ಊಟಕ್ಕೆ ಹೇಳಿದ್ವಿ ಎಲ್ಲರಿಗೂ. ಸೊ ಹಾಗಾಗಿ ತರಕಾರಿಗೆಲ್ಲ ಪಲ್ಯಕ್ಕೆಲ್ಲ ತರಕಾರಿನ ಹೆಚ್ಕೊಡ್ತಾಯಿದ್ರು. ಸೊ ನಾನು ಪಲ್ಯ ಮಾಡ್ತಾಯಿದ್ದೆ. ಸುಮಾರು ಒಂದು 200 ಜನದ ಲೆಕ್ಕದಲ್ಲಿ ಮಾಡ್ತಿದ್ವಿ. ಪಲ್ಯ ಎಲ್ಲ ರೆಡಿ ಆಯಿತು, ಪಲ್ಯನೂ ಚೆನ್ನಾಗಿ ಬಂತು. ಕುಕ್ಕರಲ್ಲೆಲ್ಲ ಏನು ತರಕಾರಿ ಎಲ್ಲ ಕೂಗ್ಸೋಕೆ ಹೋಗಲಿಲ್ಲ, ಡೈರೆಕ್ಟ್ ಹಾಗೆ ಪಾತ್ರೆಯಲ್ಲೇ ತರಕಾರಿನೆಲ್ಲ ಬೇಯಿಸಿ ಹಾಗೆ ಡೈರೆಕ್ಟಾಗಿ ಮಾಡಿದ್ವಿ, ಚೆನ್ನಾಗಿ ಬಂತು. ಹಾಗೆ ಸಾಂಬಾರಿಗೂ ಎಲ್ಲ ಒಗ್ಗರಣೆಗೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಸಾಂಬಾರನ್ನು ರೆಡಿ ಮಾಡಿಟ್ವಿ. ಆಮೇಲೆ ಮಿಕ್ಕಿದ್ದು ಅನ್ನ ಕೋಸಂಬರಿ ಎಲ್ಲ ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತ ಇಲ್ಲಿ ಸಾಂಬಾರೆಲ್ಲ ರೆಡಿ ಮಾಡ್ತಾಯಿದ್ದೆ. ಅಮ್ಮ, ದೊಡ್ಡಮ್ಮ, ಅತ್ತೆ ಎಲ್ಲಾದರೂ ಕೋಸಂಬರಿಗೆ ಅವ್ರು ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ಎಲ್ಲರೂ ಸೇರಿಕೊಂಡು ಮಾಡಿದ್ವಿ ಅಡುಗೆ ಕೆಲಸನ. ಹಾಗೆ ತಿಂಡಿಗೆ ಅಂತ ತಮ್ಮ ಉಪ್ಪಿಟ್ಟು ಮಾಡ್ತಿದ್ದ, ಅವನಿಗೆ ಬಿಟ್ಬಿಟ್ಟೆ ನಾನು ಉಪ್ಪಿಟ್ಟು ಮಾಡೋದಕ್ಕೆ. ನನಗೆ ಸುಸ್ತಾದಾಗಾಯಿತು. ತಿಂಡಿಗೆ ಉಪ್ಪಿಟ್ಟು, ಮೊಸರನ್ನ, ಇಡ್ಲಿ, ಚಪಾತಿ ಅಂತ ಏನೇನೋ ಇತ್ತು, ಎಲ್ಲ ತಿಂದ್ಕೊಂಡ್ರು. ಸೊ ಮಧ್ಯಾಹ್ನದ ವೀಡಿಯೋ ನಾನೇನು ಮಾಡೋಕ್ಕೆ ಹೋಗಲಿಲ್ಲ, ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಅಷ್ಟರಲ್ಲಿ ಸಂಜೆ ಆಯಿತು. ಅಕ್ಕ ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕ್ತಿದ್ರು. ಹಾಗೆ ಸಂಜೆ ಒಂದು ವಾಕ್ ಹೋಗ್ಬರೋಣ ಅಂತ ಹೊರಟೆ. ವಾಕ್ ಹೋದೆ. ಅಲ್ಲಿ ನಮ್ಮ ದೊಡ್ಡಪ್ಪ ದನ ಮೇಯಿಸ್ತಾಯಿದ್ರು. ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೇಲೆಲ್ಲ ವಾಕ್ ಮಾಡಿಕೊಂಡು ಬಂದೆ. ಅಷ್ಟರಲ್ಲಿ ದಾಳಿಂಬೆ ಹಣ್ಣನ್ನ ತಿಂತ ಕೂತಿದ್ರು ಎಲ್ಲ. ನಮ್ಮಣ್ಣ ನನಗೂ ಸ್ವಲ್ಪ ಬಿಡಿಸ್ಕೊಟ್ಟ. ದಾಳಿಂಬೆ ಹಣ್ಣಲ್ಲಿ ಹಣ್ಣು ಇಷ್ಟ ಆಗುತ್ತೆ, ಬಿಡಿಸ್ಕೊಂಡು ತಿನ್ನೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಹತ್ರ ಒಂದು ಸ್ವಲ್ಪ, ಇವ್ರ ಹತ್ರ ಒಂದು ಸ್ವಲ್ಪ ಇಸ್ಕೊಂಡು ತಿಂದೆ. ಎಲ್ಲ ಬಿಡಿಸಿ ಕೊಡ್ತಾಯಿದ್ರು. ಎಲ್ಲರೂ ಕೂತ್ಕೊಂಡು ತಿಂದ್ವಿ. ಇದು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇದೇನು ದುಡ್ಡು ಕೊಟ್ಟು ತಂದಿರೋದಲ್ಲ, ಬೆಳೆದಿರೋರು ಕೊಟ್ಟು ಕಳಿಸಿದ್ರು. ಇವನು ದಾಳಿಂಬೆ ಹಣ್ಣಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ. ಇವನು ನಮ್ಮ ಅಣ್ಣ. ಹಾಗೆ ಇನ್ನೇನು ಹಾಲು ಕರಿಯೋ ಟೈಮ್ ಆಯಿತು ಅಂತ ಸ್ಕೂಲಿಗೆಲ್ಲ ಬೂಸ ಎಲ್ಲ ಇಟ್ಟು ಹಾಲು ಕರಿಯೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ಅಣ್ಣ ಒಬ್ಬನೇ ಹಾಲು ಕರಿತಾನೆ ಅಂತ ಹಾಲನ್ನು ಕರ್ಕೊಟ್ಟೆ. ಇವ್ರ ಮನೆ ಹಸುಗಳೇನು ಒದಿಯಲ್ಲ, ನಾನು ಯಾವಾಗ ಬಂದರೆ ಎಲ್ಲ ಹಾಲು ಕರೆದೇ ಹೋಗೋದು. ದೊಡ್ಡಮ್ಮನ ಕೈಲಿ ಆಗಲ್ಲ ಅಂತ ನಾನೇ ಹಾಲು ಕರ್ಕೊಡ್ತೀನಿ. ಸೊ ಇವತ್ತು ಹಾಗೆ ಹಾಲು ಕರಿತಾ ಇದ್ದೆ. ಒದಿಲಿಲ್ಲ ಅಂದರೆ ಹಾಲು ಕರಿಬೋದು, ಒದಿಯೋದು ನಮ್ಮನೆ ಹಸುಗಳಂತೂ ನಾನೇ ಆಗಬೇಕು, ಒದಿತವೆ, ಹಾಲು ಕರೆಸ್ಕೊಳ್ಳಲ್ಲ ಬೇರೆಯವ್ರ ಕೈಲೆಲ್ಲ. ಸೊ ಹಾಗೆ ಹಾಲೆಲ್ಲ ಕರೆದು ಫ್ರೆಶ್ ಹಾಲಲ್ಲಿ ಕಾಫಿನೂ ರೆಡಿ ಆಯಿತು. ಸೊ ಕಾಫಿ ಎಲ್ಲ ಕುತ್ಕೊಂಡು ಕುಡಿದ್ವಿ ಎಲ್ಲರೂ. ಇದ್ರೆಲ್ಲ ಚೆನ್ನಾಗಿತ್ತು, ಟೈಮ್ ಚೆನ್ನಾಗಿ ಹೋಯ್ತು ಅಂತಲೇ ಹೇಳ್ಬೋದು. ಮೀಟಿಂಗ್ ಮಾಡ್ತಾರೆ ಕೈ ಕಾಫಿಗೆ ಸಿಕ್ತಾಗೆಲ್ಲ ಕೂತ್ಕೊಂಡು ಮೀಟಿಂಗ್ ಹೊಡಿತಾರೆ ಇವರು. ಸೊ ಅಷ್ಟರಲ್ಲಿ ಸಂಜೆನೂ ಆಯಿತು. ಎಲ್ಲರೂ ಮತ್ತೆ ಎಲ್ಲ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಮಲ್ಗೋಣ ಅಂತ ಈ ಕಡೆ ಮನೆಗೆ ಬಂದ್ವಿ. ಜನ ತುಂಬ ಇದ್ದರು, ಸುಮಾರು ಒಂದು 20 ಜನ ಇದ್ದರು. ಈ ಕಡೆ ಮನೇಲಿ ಒಂದು 10 ಜನ, ಆ ಕಡೆ ಮನೇಲಿ ಒಂದು 10 ಜನ ಅಂತ ಗಂಡು ಮಕ್ಳನ್ನೆಲ್ಲ ಕಳಿಸ್ತಿದ್ದು ಆ ಕಡೆ ಮಲ್ಕೊಂಡೋಗ್ರಿ ಅಂತ. ಸೊ ಎಲ್ಲರೂ ಇಲ್ಲೇ ಮಲ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.